ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ನಮ್ಮ ಚಾನೆಲ್ ಇಂದ ಮಾಡಿದ್ದು ಇಂಪು ಗೌಡ ಲಾಗ್ಸ್ ಇಂದ ಮಾಡಿದ ಫಸ್ಟ್ ರೆಸಿಪಿ ಕೊಕೊನಟ್ ಡ್ರೈ ಫ್ರೂಟ್ಸ್ ಲಾಡು ತುಂಬಾ ಚೆನ್ನಾಗೋಯ್ತು. ಹಾಗಾಗಿ ಇನ್ನೊಂದು ಸಂಡೇ ಸ್ಪೆಷಲ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಯಾರು ಚೆನ್ನಾಗಿ ಮಾಡಿದಾರೆ ಅಂತ ಯೂಟ್ಯೂಬ್ ಸರ್ಚ್ ಮಾಡ್ಬೇಕಾದ್ರೆ ಪಿನ್ ಕೋಡ್ ಪ್ರವಾಸಿಗಳು ಅನ್ನೋ ಚಾನೆಲ್ ಅಲ್ಲಿ ಪೆಪ್ಪರ್ ಚಿಕನ್ ಅನ್ನೋದ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ಕಮ್ಮಿ ಟೈಮ್ ಅಲ್ಲಿ ಮಾಡಿದ್ರು. ಅದಕ್ಕೆ ಅದು ನಮ್ಗೆ ಇಷ್ಟ ಆಯ್ತು. ಅದನ್ನ ಮಾಡೋಣ ಅಂತ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಏನೇನು ಬೇಕು ಅಂತ ಅವ್ರು ತೋರ್ಸಂಗೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಮೊದಲಿಗೆ ಅಚ್ಕಾರದ ಪುಡಿ, ಅರಿಶಿನದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಲೆಮನ್, ಮತ್ತೆ ಚಾಪ್ಡ್ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ನಾವು ಒಂದು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿದ್ದೀವಿ, ಹಸಿಮೆಣಸಿನ್ಕಾಯಿ, ಎಣ್ಣೆ, ನೀರು ಹೇಳ್ದಂಗೆ ಸ್ವಲ್ಪ, ಉಪ್ಪು, ಪೆಪ್ಪರ್, ತುಪ್ಪ ಮತ್ತೆ ಚಿಕನ್ ಇಷ್ಟು ಆಡ್ ಮಾಡಿ ತಗೊಂಡಿದ್ದೀವಿ ಮಾಡೋದಕ್ಕೆ. ಬನ್ನಿ ಶುರು ಮಾಡೋಣ. ಎಣ್ಣೆ ಹಾಕೊಳ್ಳೋಣ. ಅವ್ರು ಹೇಳ್ದಾಗೆ ಎಣ್ಣೆ ಹಾಕಿದ್ದೀವಿ. ಇವಾಗ ಬೆಳ್ಳುಳ್ಳಿ ಚಾಪ್ ಹಾಕೋಣ. ಕರ್ಬೇವಿನ ಸೊಪ್ಪು ಅವ್ರು ಹೇಳ್ದಾಗೆ ನಾವು ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀವಿ, ಯಾಕಂದರೆ ನಮಗೆ ಸ್ವಲ್ಪ ಖಾರ ಬೇಕು. ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಮಾಡ್ತಾ ಇದ್ದೀನಿ. ಇವಾಗ ಇದೆಲ್ಲ ಬ್ರೌನಿಶ್ ಆಗ್ತಾ ಬರ್ತಾ ಇದೆ. ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ ಸಿಡಿ ಥರ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಅವ್ರು ಹೇಳ್ದಾಗೆ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀವಿ ನಾವು. ಈರುಳ್ಳಿ ಬ್ರೌನ್ ಆದಷ್ಟು ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಅದಕ್ಕೆ ಹಾಗೆ ನಾವು ಮಾಡ್ತಾ ಇದೀವಿ. ನಿಮ್ಮ ಸಪೋರ್ಟ್, ನಾವು ಎರಡನೇ ಅಡುಗೆ ಮಾಡ್ತಾ ಇರೋದು. ಮೊದಲನೇ ಅಡುಗೆಗೆ ಸಪೋರ್ಟ್ ಕೊಟ್ಟಂಗೆ ಎರಡನೇ ರೆಸಿಪಿಗೂ ಸಪೋರ್ಟ್ ಕೊಡಿ. ನಿಮ್ಮ ಸಪೋರ್ಟ್ ನಮಗೆಲ್ಲ ತುಂಬ ಮುಖ್ಯ. ನೀವು ಸಪೋರ್ಟ್ ಕೊಟ್ಟಷ್ಟು ನಾವು ಮುಂದೆ ರೆಸಿಪಿ ಮಾಡೋದಕ್ಕೆ ಸರಿ ಹೋಗುತ್ತೆ. ಇವಾಗ ಪೇಸ್ಟ್ ಹಾಕೊಳ್ಳೋಣ. ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಶುಂಠಿ ಬೆಳ್ಳುಳ್ಳಿ ಘಮನೇ ಹಾಗೆ, ಯಾವುದೇ ಇದಕ್ಕೆ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಇವಾಗ ಅರಿಶಿನ ಹಾಕ್ಕೊಳ್ಳೋಣ. ಎಲ್ಲ ಅವ್ರು ತೋರಿಸ್ದಂಗೆ ಮಾಡ್ತಾ ಇರೋದು. ನಮ್ಗೆ ತುಂಬ ಇಷ್ಟ ಆಯಿತು ಅದು ರೆಸಿಪಿ. ಅದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ನೀರು ಹಾಕ್ತಾ ಇದೀವಿ. ಇವಾಗ ಅವ್ರು ಹೇಳಿದ್ರಲ್ಲ, ಇದು ಪೆಪ್ಪರ್ ಚಿಕನ್ ಜಾಸ್ತಿ ಇದಾಗಲ್ಲ, ಆಯಿಲ್ ಇದಾಗಲ್ಲ, ನೀರು ಹಾಕ್ಕೊಂಡ್ರೆ ಅಂಗಡಿಯೋದಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕ್ತಾ ಇದೀವಿ ನೀರು. ಇನ್ನೂ ಸ್ವಲ್ಪ ಹಾಕ್ಕೊಳ್ತೀನಿ ನೀರು. ಇವಾಗ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ. ಇವಾಗಲೇ ಉಪ್ಪು ಹಾಕಿದ್ರೆ ಚೆನ್ನಾಗಿ ಚಿಕನ್ಗೆಲ್ಲ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ.
ಅದು ಒಂದು ಕುದಿ ಬರಲಿ, ಕುದೀತಾ ಇದೆ, ಒಂದು ಕುದಿ ಬರಲಿ ಹಾಕೋಣ. ಹಾಂ, ಕುದಿ ಬಂತು. ಇವಾಗ ನೋಡಿ, ಚಿಕನ್ ಈ ಥರ ಪೀಸ್ಗಳು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಪೆಪ್ಪರ್ ಚಿಕನ್ಗೆ ಇವಾಗ ಚಿಕನ್ ಹಾಕ್ತೀನಿ ನಾನು. ಇವಾಗ ಚಿಕನ್ ಹಾಕಿದ್ದೀನಿ, ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಚಿಕನ್ ಹಾಕಿದ್ದೀನಿ, ಚೆನ್ನಾಗಿ ಕಲಿಸ್ಕೊಳ್ಳೋಣ. ತುಂಬ ಈಸಿ ಇದೆ ಅಂತ ಅನಿಸ್ತು, ಅದಕ್ಕೇನೆ ಇದನ್ನ ತಗೊಂಡ್ವಿ ನಾವು, ಮಾಡೋಣ ಅಂತ. ಇವಾಗ ಇದನ್ನ ಒಂದು 5 ನಿಮಿಷ ಹೇಳ್ದಾಗೇನೆ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡೋಣ. ಸ್ವಲ್ಪ ಎಲ್ಲ ಚಿಕನ್ ಚೆನ್ನಾಗಿ ಬೇಯ್ಕೊಳ್ಳಿ, ಆಮೇಲೆ ಇದು ಮಾಡೋಣ. ಪೌಡ್ರ್, ಪೆಪ್ಪರ್ ಪೌಡರ್ ಎಲ್ಲ ಹಾಕೋಣ. ನೋಡಿ ಚೆನ್ನಾಗಿ ಹೆಂಗೆ ಜ್ಯೂಸಿ ಥರ ಬಿಟ್ಕೊಂಡಿದೆ. ಇದು ಅವ್ರು ಹೇಳಿರೋ ಥರನೇ ಆಗ್ತಾ ಇದೆ. ಘಮನೂ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ ಹೀಗೆ ಜ್ಯೂಸಿ ಥರ ಬಿಟ್ಕೊಂಡಿದೆ ಅಂತ. ಇನ್ನೊಂದು 5 ನಿಮಿಷ ಇದು ಹೀಗೆ ಬಿಟ್ರೆ ಚೆನ್ನಾಗಿದಾಗುತ್ತೆ. ನೋಡಿ ಚಿಕನ್ ಹೇಗೆ ಆಗಿದೆ, ಜ್ಯೂಸಿ ಥರ ಆಗಿದೆ. ಇವಾಗ ನಾವು ಇದಕ್ಕೆ ಖಾರದ ಪುಡಿ ಹಾಕೊಳ್ಳೋಣ. ಖಾರದ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಖಾರದ ಪುಡಿ ಬಂದ್ಬಿಟ್ಟು ನಾವು ಆಚೆಯಿಂದ ಎಲ್ಲೂ ತೊಗೊಂಬರಕ್ಕೆ ಹೋಗಲ್ಲ, ನಾವೇ ಮನೇಲೆ ತೊಗೊಂಬಂದು ಮೆಣಸಿನ್ಕಾಯಿ ಇದೆಲ್ಲ ತೊಗೊಂಬಂದು ಒಣಗಿಸಿ ಇದು ಮಾಡ್ಕೊಳ್ಳೋದು. ಆಚೆ ಈಚೆ ಎಲ್ಲ ತೊಗೊಂಬರಕ್ಕೆ ಹೋಗಲ್ಲ ನಾವು, ಅಂಗಡಿಲಿ ಪ್ಯಾಕೆಟ್ಸ್ ಎಲ್ಲ, ಯಾಕಂದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. ಅದಕ್ಕೆ ನಾವೆಲ್ಲ ಪೌಡರನ್ನು ಮನೇಲೇ ಮಾಡ್ಕೊಳ್ತೀವಿ. ಅರಿಶಿನ ಇರ್ಬೋದು, ಸಾಂಬಾರು ಪೌಡ್ರ್ ಇರ್ಬೋದು, ಎಲ್ಲನೂ ಅಷ್ಟೇ ಮನೇಲೇ ಮಾಡ್ಕೊಳ್ತೀವಿ. ಇದು 2 ನಿಮಿಷ ಹೀಗೆ ಕುದೀಲಿ. 1.5 ಸ್ಪೂನು ಚಿಕ್ಕ ಈ ಥರ ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ರೆ ಸಾಕು. ಅಂದರೆ ಖಾರ ತಕ್ಕಂಗೆ ನಿಮಗೆ, ಅವ್ರು ಕಮ್ಮಿನೇ ಹಾಕಿದರೆ, ನಾವು ಒಂಚೂರು ಸ್ಪೈಸಿ ತಿಂತೀವಿ, ಖಾರ ತಿಂತೀವಿ ನಾವು, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಅವ್ರು ಅರ್ಧ ಟೀ ಸ್ಪೂನ್ ಹೇಳಿದ್ರು, ನಾವು 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀವಿ. ಇವಾಗ ಇದೇ ಸ್ಪೂನಲ್ಲಿ 1.5 ಟೀ ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಹಾಗೆ ಹೇಳಿದಾಗೆ ನಮಗೆ ಖಾರ ಬೇಕು, ಅವ್ರು ಖಾರ ಕಮ್ಮಿ ಮಾಡ್ಕೊಂಡಿದ್ದಾರೆ. ನಮ್ಮ ಮನೇಲಿ ಎಲ್ಲರೂ ಖಾರ ತಿಂತಾರೆ ಜಾಸ್ತಿ, ಹಾಗಾಗಿ ಖಾರ ಹಾಕಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೀಗೆ ಮೊದಲನೇ ವಿಡಿಯೋಗೆ ಸಪೋರ್ಟ್ ಮಾಡಿದರೆ ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. 2ನೇ ವಿಡಿಯೋಗೂ ಇದೇ ಥರ ಸಪೋರ್ಟ್ ಮಾಡಿ ನಮಗೆ. ದಯವಿಟ್ಟು ನಿಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕು ನಮ್ಮನ್ನ ನೀವೆಲ್ಲ. ನೋಡಿ ಹೇಗೆ ಎಣ್ಣೆ ಬಿಟ್ಟಿದೆ ಅಂತ. ಇದಕ್ಕೆ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಸೊಪ್ಪು, ತುಂಬ ಚೆನ್ನಾಗಿದೆ ನೋಡಿ. ಅವ್ರು ಹೇಳ್ದಾಗೇನೆ ನೋಡಿ
ಚೆನ್ನಾಗಿ ಬೆಂದಿದೆ ಅವರೆಲ್ಲ ಹೇಳಿರೋ ಥರನೇ. ತುಂಬ ಈಸಿ ರೆಸಿಪಿ, ತುಂಬ ಚೆನ್ನಾಗಿ ಮಾಡ್ಕೋಬೋದು. ಇದಕ್ಕೆ ಇವಾಗ ಲೆಮನ್ ಜ್ಯೂಸ್ ಹಿಂಡೋಣ. ಅವ್ರು ಹೇಳಿದಾಗ ನಾನು ಒಂದು ತೊಗೊಂಡಿದ್ದೀನಿ. ಚೆನ್ನಾಗಾಗಿದೆ. ಇವಾಗ ಇದಾಗಿದೆ. ಇವಾಗ ಲೆಮನ್ ಜ್ಯೂಸ್ ಹಿಂಡಾಯಿತು. ಆಫ್ ಮಾಡಿಕೊಂಡು ಬೌಲ್ಗೆ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಳ್ಳೋಣ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನೋಡೋಣ ಹೇಗೆ ಚೆನ್ನಾಗಾಗಿದೆ ನೋಡಿ. ಪಿನ್ಕೋಡ್ ಪ್ರವಾಸಿಗರು ಮಾಡಿರೋದನ್ನ ನೋಡ್ಕೊಂಡು ಮಾಡಿರೋದು ನಾವು. ತುಂಬ ಚೆನ್ನಾಗಿ ಬಂದಿದೆ, ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಹಾಗೆ ಇಂಪು ಗೌಡ ಲಾಗ್ಸ್ ಇಂದ ಇದು 2ನೇ ರೆಸಿಪಿ ಮಾಡ್ತಾ ಇರೋದು. ದಯವಿಟ್ಟು ನಮಗೆ ಪ್ರೋತ್ಸಾಹ ನೀಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವಾಗ ಇದನ್ನ ನಾವು ಬೌಲ್ಗೆ ಹಾಕೊಂಡು ಸರ್ವ್ ಮಾಡಿ ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದು ನೋಡ್ತೀವಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀವಿ. ನಮ್ಮಮ್ಮ ಪೆಪ್ಪರ್ ಚಿಕನ್ ಮಾಡಿದ್ದಾರೆ. ತುಂಬ ಟೆಂಡರ್ ಆಗಿದೆ ಮತ್ತು ಸ್ಪೈಸಸ್ ಎಲ್ಲ ಕರೆಕ್ಟಾಗಿ ಹಿಡಿದಿದೆ. ಈ ರೆಸಿಪಿನ ನಮ್ಮಮ್ಮ ಪಿನ್ಕೋಡ್ ಪ್ರವಾಸಿಗರ ಯೂಟ್ಯೂಬ್ ಚಾನಲಿಂದ ತಗೊಂಡು ಮಾಡಿದ್ದಾರೆ. ಆಮೇಲೆ ನೀವು ಟ್ರೈ ಮಾಡಿ ಮನೇಲಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೆಂಗಿತ್ತು ಟೇಸ್ಟು. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಆಮೇಲೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ.